ಪಕ್ಷಕ್ಕೆ ಮುಂದೆಯೂ ನಿಮ್ಮ ಮಾರ್ಗದರ್ಶನ ಅಗತ್ಯ ಅಂತ ಡಿಕೆ ಶಿವಕುಮಾರ್ ಕೇಳಿಕೊಂಡಿದ್ದಾರೆ. ಸಿಎಂ ವಿದಾಯ ಬ್ರೇಕ್ಫಾಸ್ಟ್ನ ಇನ್ನೊಂದು ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿಯಲ್ಲಿ ಸರಿಸಾಟಿ ಇಲ್ಲದ ಕವರೇಜ್ ಅನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಏನಾಗ್ತಾ ಇದೆ ಅನ್ನೋದನ್ನ ವಿದಾಯ ಭಾಷಣದಲ್ಲಿ ಸಿಎಂ ಬಗ್ಗೆ ಡಿಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಆಡಳಿತವನ್ನ ಕೊಂಡಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಜ್ಯಕ್ಕೆ ನಿಮ್ಮ ಆಡಳಿತ ಮಾದರಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಪಕ್ಷಕ್ಕೆ ಮುಂದೆಯೂ ಕೂಡ ನಿಮ್ಮ ಮಾರ್ಗದರ್ಶನ ಅಗತ್ಯ ಅಂತಾನೂ ಕೂಡ ಕೇಳಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ವಿದಾಯ ಬ್ರೇಕ್ಫಾಸ್ಟ್ ನಂತರ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಅದಕ್ಕಿಂತಲೂ ಮುಂಚಿತವಾಗಿಯೇ ಸಿದ್ದರಾಮಯ್ಯರು ನನ್ನ ಸಹಕಾರ ನಿನ್ನ ಜೊತೆಗೆ ಇರುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ. ನನ್ನ ಸಹೋದರಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈ ವಿಚಾರದಲ್ಲಿ ಈಗ ಇಬ್ಬರ ಬಾಂಡಿಂಗ್ ಜೋಡೆತ್ತುಗಳು ಅಂತ ಏನು 2023ರಿಂದ ಆರಂಭ ಮಾಡಿದ್ರು, ಆ ಜೋಡೆತ್ತುಗಳು ಹೀಗೆ ಮುಂದುವರಿಯುತ್ತಾ ಅಥವಾ ಇವತ್ತಿನ ಈ ಸಭೆಗೆ ಮಾತ್ರ ಸೀಮಿತವಾಗಿರುತ್ತಾ ಮೇಲ್ನೋಟಕ್ಕೆ? ಅರುಣ್, ಸಿದ್ದರಾಮಯ್ಯನವ್ರನ್ನ ಹೇಗೆ ನಡೆಸ್ಕೊಳ್ತಾರೆ ಅನ್ನೋ ಆಧಾರದ ಮೇಲೆ ಇದು ನಿಂತಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಸಿದ್ದರಾಮಯ್ಯನವ್ರನ್ನ ಇದೇ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು 2028ರ ಚುನಾವಣೆಗೂ ಕೂಡ ನಿಮ್ಮ ಅಗತ್ಯತೆ ಅವಶ್ಯಕತೆ ನಮಗಿದೆ ಅಂತ ಏನಾದರೂ ಗೊತ್ತಾದರೆ ಖಂಡಿತವಾಗಿಯೂ ಕೂಡ ಅದರಲ್ಲೇ ಕೂಡ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿ ನಡೆಸ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ಸಿದ್ರೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ಸಿದ್ರೆ ಖಂಡಿತವಾಗಿಯೂ ಕೂಡ ಸಿದ್ದರಾಮಯ್ಯ ಸುಮ್ಮನೆ ಕೂರುವಂಥ ರಾಜಕಾರಣಿ ಅಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ. ಯಾಕೆಂದರೆ 80ರಿಂದ 90 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಇದೆ. ಸಿದ್ದರಾಮಯ್ಯನವರು ಒಬ್ಬ ಅಭ್ಯರ್ಥಿನ ಆ ಕ್ಷೇತ್ರಗಳಲ್ಲಿ ಗೆಲ್ಲಿಸೋದಕ್ಕೆ ಆಗದೇ ಇದ್ರೂ ಕೂಡ ಸೋಲಿಸೋದಕ್ಕೆ ಅವರಲ್ಲಿ ಶಕ್ತಿ ಇದೆ. ಹಾಗಾಗಿ ಇದರ ಅರಿವು ಕಾಂಗ್ರೆಸ್ನ ಹೈಕಮಾಂಡ್ಗೂ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗಿದೆ, ಮತ್ತು ಕರ್ನಾಟಕ ಕಾಂಗ್ರೆಸ್ಗೂ ಕೂಡ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಸಿದ್ದರಾಮಯ್ಯನವರು ಈಗ ಹೇಗೆ ಸ್ಮೂತ್ ಎಕ್ಸಿಟನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಅವರನ್ನು ಮುಂದಿನ ದಿನಗಳಲ್ಲೂ ಕೂಡ ಸ್ಮೂತ್ ಆಗಿ ನಡೆಸ್ಕೊಳ್ಬೇಕಾಗತ್ತೆ. ಆ ಕಾರಣಗಳಿಗೋಸ್ಕರವಾಗಿಯೇ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಯಾರಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಬೇರೆ ನಾಯಕರಿಗೆ ಹೇಳದಂತೆ ಹೋದ ತಕ್ಷಣ ನೀವು ರಿಸೈನ್ ಮಾಡಿ ಹೋಗಿ ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಬರೋಬ್ಬರಿ 7 ಗಂಟೆಗಳ ಕಾಲ 6 ಮೀಟಿಂಗನ್ನು ರಾಹುಲ್ ಗಾಂಧಿಯವರೇ ಮಾಡಿ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಆ ಕಾರಣಗಳಿಗೋಸ್ಕರವಾಗಿ ಸಿದ್ದರಾಮಯ್ಯನವ್ರನ್ನ ಹೇಗೆ ನಡೆಸ್ಕೊಳ್ತಾರೆ ಅನ್ನೋ ಆಧಾರದ ಮೇಲೆ ಸಿದ್ದರಾಮಯ್ಯನವರು ಕೂಡ ನಡೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಇಲ್ಲಿ ತನಕ ಪವರ್ ಶೇರ್ ವಿಚಾರದಲ್ಲಿ ಎಷ್ಟೇ ಚುಚ್ಚಿ ಏನೇನೇ ಮಾತಾಡಿದ್ರು ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ ಚೆನ್ನಾಗೇ ನಡೆಸ್ಕೊಂಡಿದ್ರು. ಅಂದರೆ ಆಡಳಿತದಲ್ಲಾಗಿರ್ಬೋದು ಮತ್ತು ಅವರು ಹೇಳ್ದಂಥ ಯಾವುದಕ್ಕೂ ಕೂಡ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಕಡ್ಡಿ ತುಂಡು ಮಾಡ್ದಂಗೆ ತಾಕೇ ಇರಲಿಲ್ಲ. ಹಾಗಾಗಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ನಡ್ಕೊಳ್ಬೇಕಾಗತ್ತೆ. ಆ ನಡೆದುಕೊಳ್ತಾರೆ ಅನ್ನೋ ವಿಶ್ವಾಸವೂ ಕೂಡ ಇದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ, ಸಿದ್ದರಾಮಯ್ಯನವ್ರನ್ನ ಚೆನ್ನಾಗಿ ಇಟ್ಕೊಂಡ್ರಷ್ಟೇ ಈ ಸರ್ಕಾರ ಒಂದು ರೀತಿಯಲ್ಲಿ ಸುಗಮವಾಗಿ ನಡಿಬೇಕು ಅನ್ನೋದು. ಆ ಕಾರಣಗಳಿಗೋಸ್ಕರವಾಗಿ ಅವರು ಕೂಡ ಬ್ಯಾಲೆನ್ಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ವಿಚಾರ ವಿನಿಮಯ ಆಗ್ತಾ ಇರ್ತಾರೆ. ಅಂದರೆ ಒಬ್ಬೊಬ್ಬರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಸಿದ್ದರಾಮಯ್ಯನವರ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಇಷ್ಟು ಡಿಲೇ ಆಗ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಏನೆಲ್ಲ ಘೋಷಣೆ ಮಾಡಬೇಕು ಅದನ್ನು ಘೋಷಣೆ ಮಾಡ ಆಗಿದೆ. ಹಾಗಾಗಿ ಉಳಿದಿದೆ ಡಿ ಕೆ ಶಿವಕುಮಾರ್ ಆದಿ ಪರಮೇಶ್ವರ್ ಆದಿ ಎಲ್ಲ ಸಚಿವರುಗಳು ಕೂಡ ತಮ್ಮ ಒಪಿನಿಯನ್ನ, ಅಂದರೆ ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟು ದಿನಗಳ ಆಗ್ತಾ ಇರ್ತಕ್ಕಂಥ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಿತ್ತು ಅದ್ರ ಬಗ್ಗೆ ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಮೆಚ್ಚುಗೆ ಮಾತನಾಡುವಂಥದ್ದು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ನಡೀತಾ ಇದೆ ಅಂತ ಮಾಹಿತಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬೆಳವಣಿಗೆ ಏನಿದೆ ಇದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರೇ ಊಹಿಸಿರಲಿಲ್ಲ, ಅಷ್ಟು ಸ್ಮೂತ್ ಆಗಿ ಆಗ್ತಾ ಇರ್ತಕ್ಕಂಥದ್ದು. ಅರುಣ್.